ಹೇಯ್ ನೋಡ್ತಾ ಇದ್ದೀರಾ? ನಮಸ್ಕಾರ. ಇವ ಯಾರೇ ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ದಿಸ್ ಈಸ್ ಮಿಡಲ್ ಕ್ಲಾಸ್ ಕನ್ನಡಿಗ. ಸೊ ಗೈಸ್, ಇವತ್ತಿನ ವ್ಲಾಗ್ ಏನಂದರೆ ಕಟ್ಟೆ ಮಾಡಂತ ನಮ್ಮ ಅಮ್ಮನ ಊರಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ನಮ್ಮ ಊರದ್ದು ಹಬ್ಬ ನಡೀತಿದೆ, ಅದನ್ನ ನೋಡೋಕೆ ಅಂತ ಹೋಗ್ತಿದ್ದೀವಿ. ನಮ್ಮಮ್ಮ ಸೇಲಿದ್ದಾರೆ ನೋಡಿ. ಸೊ ಗೈಸ್ ಬನ್ನಿ, ಲೆಟ್ಸ್ ಗೋ. ಗೈಸ್ ಟೆಂಪಲ್ ಬಂದು ತಲುಪಿದ್ವಿ. ನನಗಿಲ್ಲಿ ಬರುವಾಗ ಯಾವಾಗಲೂ ಅದೇ ಯೋಚನೆ ಆಗುತ್ತೆ, ನಮ್ಮದು ಚೈಲ್ಡ್ಹುಡ್. ನಾನು ಅಣ್ಣ ಶಿವರಾತ್ರಿ ಎಲ್ಲ ಹೋಗಿ ಆ ದುಡ್ಡು ತಗೊಂಡು ಇಲ್ಲಿ ಹಬ್ಬಕ್ಕೆಲ್ಲ ಬರ್ತಿದ್ವಿ. ಸೊ ಅದೇ ಒಂದು ಮೆಮೊರೀಸ್ ಯೋಚನೆ ಆಗುತ್ತೆ. ಸೊ ಗೈಸ್, ನಾವು ಮುಂಚೆ ಇಲ್ಲಿದ್ದಾಗ ಈ ಅಣ್ಣನವರು ನಮ್ಮ ಮನೆ ಪಕ್ಕದಲ್ಲಿದ್ದರು. ಒಂದ್ಸರಿ ನನ್ನ ಗಣಪತಿ ಅಂತ ಕೂರಿಸ್ಕೊಂಡೋಗಿ ಕೆರೆ ಒಳಗೆ ಎತ್ತಾಕ್ಬಿಟ್ಟಿದ್ರು. ಮುಂದೆ ಟೆಂಪಲ್ ಹೋಗಿ ನೋಡಬೇಕಾದ್ರೆ ಜನ ಬನದಿಂದ ದೇವ್ರು ಬರೋದನ್ನ ವೆಯ್ಟ್ ಮಾಡ್ತಾ ಇದ್ರು. ವನದಿಂದ ದೇವರು ಪೂಜೆ ಎಲ್ಲ ಮುಗಿಸಿ ಇಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ. ಇಲ್ಲಿ ಬಂದು ದೇವಸ್ಥಾನ ಸುತ್ತ 9 ರೌಂಡ್ ಹೊಡೆದ್ಮೇಲೆ ಲಾಸ್ಟಿಗೆ ಈ ಥರ ಬಂದು ನಿಲ್ತಾರೆ. ಆಗ ಊರಿನ ಜನರು ತಮ್ಮ ಊರಿಗೆ ಆಗ್ತಿರುವಂಥ ಕಷ್ಟ ನಷ್ಟಗಳನ್ನ ಹೇಳ್ಕೊಂಡು ದೇವ್ರ ಹತ್ರ ಬೇಡ್ಕೊಳ್ಳೋದು. ಆ ದೇವರೆಲ್ಲ ಇದನ್ನ ಈಡೇರಿಸ್ತಾರೆ ಅಂತ ಇಲ್ಲಿ ಜನರದ್ದು ನಂಬಿಕೆ. ಎಲ್ಲ ಒಗ್ಗಟ್ಟಾಂಡು ಕಟ್ಟುಂಡು ಆರಾಟ ಬಳಕ ಆನ ಪಿನ್ನ ದೇವ ನಡ್ತಿಯೋಳಿ ಏನಿದೆ ನಡ್ತಿಯಂಡಿಲ್ಲ ನಂಗೆ ಗೊತ್ತಿಲ್ಲ. ಗೈಸ್ ಪೂಜೆ ಎಲ್ಲ ಮುಗಿಸಿ ಹಂಗೆ ಹೊರಗಡೆ ಬಂದ್ವಿ. ನಮ್ಮ ಅಮ್ಮ ಮತ್ತು ದೊಡ್ಡಮ್ಮ ಏನೋ ಪರ್ಚೇಸ್ ಮಾಡಬೇಕು ಅಂತ ಆ ಕಡೆ ನೋಡ್ತಾ ಇದ್ರು. ಮುಂದೆ ಏನಿಲ್ಲ, ಪರ್ಚೇಸ್ ಎಲ್ಲ ಆದಮೇಲೆ ಊರವ್ರ ಜೊತೆ ಎಲ್ಲ ಮಾತಾಡಿ ನಮ್ಮ ದೊಡ್ಡಮ್ಮನಿಗೆ ಹಂಗೆ ಬಾಯಿ ಹೇಳಿ ನಮ್ಮ ಪಯಣ ನಮ್ಮ ಮನೆ ಮಡಿಕೇರಿ ಕಡೆಗೆ. ಸೊ ಗೈಸ್, ಟೆಂಪಲ್ಗೆ ಬಂದು ಪೂಜೆ ಎಲ್ಲ ಮುಗಿಸಿ ಮನೆ ಕಡೆ ಹೊರಟ್ವಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ಬೋದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ದಿಸ್ ಈಸ್ ಮಿಡಲ್ ಕ್ಲಾಸ್ ಕನ್ನಡಿಗ.